Hey guys, welcome to my channel Necman Travel Vlogs. ಸೊ ಇವತ್ತು ನಾವು ಮಂಗಳೂರು ಮೀನುಡಕ್ಕೆಯಲ್ಲಿ ಬಂದಿದ್ದೀವಿ. ನೋಡ್ಬೋದು ಸೊ ಎಷ್ಟು ರಶ್ ಇದೆ ಅಂತ. ಸೊ ಇದು ಸೀಸನ್ ಇವಾಗ ಫಿಶಿಂಗ್ದು. ಸೊ ಮಂಗಳೂರು ಬಹಳ ಪ್ರಾಮುಖ್ಯತೆ ಇರುವ ಒಂದು ಬಂದರು, ಬಹಳ ಫೇಮಸ್ ಇದೆ ಈ ಬಂದರು. ಸೊ ಈ ಬಂದರು ಬಹಳ ಪುರಾತನವಾದ ಬಂದರು, ಮತ್ತೆ ಒಳ್ಳೆಯ ಇತಿಹಾಸ, ಸಂಸ್ಕೃತಿ ಮತ್ತು ಮಧ್ಯ ಪ್ರಾಂತ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿರುವ ಬಂದರು ಇದು. ಸೊ ಈ ಬಂದರನ್ನು ನೋಡಿದ್ರೆ ಇದು ಬಹಳ ನೂರಾರು ವರ್ಷಗಳ, ಸಾವಿರಾರು ವರ್ಷಗಳಂತ ಹೇಳ್ಬೋದು. ಸೊ ಶ್ರೀಕೃಷ್ಣ ದೇವರಾಯ ಕಾಲದಿಂದ ಹಿಡಿದು ಬ್ರಿಟಿಷರು, ಫ್ರೆಂಚರು ಬಹಳಷ್ಟು ಜನ ಈ ಬಂದರಿಗಾಗಿ ಬಹಳ ಹೊಡೆದಾಡಿದ್ದಾರೆ, ಯುದ್ಧಗಳೇ ನಡೆದಿದೆ. ಸೊ ಇಲ್ಲಿ ನಮ್ಮ ಬ್ರದರ್ಸ್ ಇದ್ದಾರೆ. Hello, my guys. You like it? All India. ಮೆಕ್ಮ್ಯಾನ್ ಅಂತ. Macman, you good like it? Yes. All So, India is full like it. biggest fish market ಮಂಗಳೂರಲ್ಲಿ. Fish, you like it? You. Wow. White cattle. Yeah, Like yeah. it. Disco. Disco. So This is disco dance. Disco dance. ಮಂಗಳೂರಲ್ಲಿ ಬಹಳ ಪ್ರಸಿದ್ಧಿ ಮೀನು. ಸೊ ಫ್ರೈಗೆ ಬಹಳ ಚೆನ್ನಾಗಿರುತ್ತೆ, ಬಹಳ ಮಾಂಸ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ, ಕೋಳಿ ಫ್ರೈ ತರ. ಹೌದೌದು, Holy fry. ಒಳ್ಳೆ ಫ್ಲೆಶ್ ಇರುತ್ತೆ, ಚೆನ್ನಾಗಿರುತ್ತೆ. ಬಾರಿ ಲೈಕ್ ಇಟ್ ಇದು ಮಾಡುದು. Disco. ಡಿಸ್ಕೋ Dance. I am a disco. ಡ್ಯಾನ್ಸ್. MK. Shabir fish mitch Bengre Tanir boy. This beach is Kadali ಈ ಕನ್ನಡ. ಥ್ಯಾಂಕ್ ಯು. ಫುಲ್ ಇದು ಕಲ್ಲು ಐಸು, ಪುಡಿ ಐಸು, ಪೌಡರ್ ಐಸ್ ಹಾಕ್ತಾರೆ. ಪೌಡರ್ ಐಸ್ ಹಾಕಿದ್ರೆ ಇದು ಕೆಡುವುದಿಲ್ಲ ಮೀನು. ಬಹಳ ಒಂದು ನೋಡ್ಬೋದು ಹೆಂಗ್ ಹಾಕ್ತಾರ ಅಂತ. ನಿಮ್ಮ ಹೆಸರು ಸರ್? ಎಲ್ಲಿಂದ ನೀವು? ಮ್ಯಾಂಗ್ಳೂರಿಂದ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಮ್ಯಾಂಗ್ಳೂರ್ ಅವರೇ. ಸೊ ಇದೆಲ್ಲ ಫಿಶ್ ಪಾರ್ಸಲ್ ಮಾಡೋದು ಇವರು. ಗಾಡಿಯಲ್ಲಿ ಲೋಡ್ ಮಾಡಿದ್ರೆ 1 ವಾರ ಇರ್ಬೋದಂತೆ. ಇಲ್ಲಿ ನಾಳೆ ಮಾರ್ನಿಂಗ್ ತನಕ ಇದು ಅಲ್ಲಿ ಹೋಗಿ ರೀಚ್ ಆಗುತ್ತೆ. ಸೊ ಏನು ಕೆಡುವುದಿಲ್ಲ ಇದು ಫಿಶ್ ನೋಡಬಹುದು. ಸೊ ಬಂಗುಡೆ ಜಾಸ್ತಿ ಸಿಗೋದು ನಮ್ಮ ಇಲ್ಲಿ ಮ್ಯಾಂಗ್ಳೂರ್ ಬಂದರಲ್ಲಿ. ಬಂಗುಡೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇದು? ಬೆಳಗ್ಗೆ 4 ಗಂಟೆಗೆ. ಮತ್ತೆ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? ಕರಿತಾ ಇರುತ್ತಾ? ಚೆಮ್ಮನ್. ಓಕೆ. ಸೊ ಇಲ್ಲಿ ದೊಡ್ಡ ಮೀನಿದೆ. ಯಾವ್ದು ಕಡವಾಯಿ ಮೀನಾ? ಕಡವಾಯಿ ಮೀನು. ಫುಲ್ ಖುಷಿಯಿಂದ ಮೀನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಐಸ್ ಹಾಕಿ. ಇಂಗ್ಲಿಷ್ ಫಿಶ್. ಸೊ ಕಡವಾಯಿ ಮೀನು ಅಂತ ಹೇಳ್ತೀರಾ ಇದಕ್ಕೆ? ಕಡವಾಯಿ ಮೀನು. ಸೊ ಇದೆಲ್ಲ ಹೋಗುತ್ತೆ, ಫಿಶ್ ಎಲ್ಲ ಹೋಗುತ್ತೆ? ಮೆಡ್ರಾಸ್ ಹೋಗುತ್ತಾ? ಸೊ ಈ ಮೀನು ಮೆಡ್ರಾಸ್ ಹೋಗುತ್ತಂತೆ. ನೋಡ್ಬೋದು ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಐಸ್ ಹಾಕಿ. ಇದು ಯಾವ್ದು ಮೀನ್ ಇದು? ಓಕೆ. ಸೊ ಇಲ್ಲಿ ಫುಲ್ ಪಾಲಿಥಿನ್ ಕವರ್ ಎಲ್ಲ ಹಾಕ್ತಾರೆ. ಸೊ ಫಿಶ್ ಡ್ಯಾಮೇಜ್ ಆಗ್ದಿರಾ ಇದು ಪಾರ್ಸಲ್ ಮಾಡ್ಲಿಕ್ಕೆ. ಈ ಮೀನ್ ನೋಡ್ಬೋದು ಎಷ್ಟು ಉದ್ದ ಇದೆ ಮೂತಿ. ಎಸ್. ನಿಮ್ಮ ಹೆಸರು? ಅದ್ಯಾವುದು? ಹೆಸರು ಅಂತ ಹೇಳಿದ್ರಿ? ಇದು ಕಾಂಡಾಯಿ. ಸೊ ಕಾಂಡಾಯಿ ಫಿಶ್ ನೋಡ್ಬೋದು. ಇದು ಬಿಗ್ ಕಾಂಡಾಯಿ. ಇದಕ್ಕೆ ಅಲ್ಲು ಮಾತ್ರ ನೋಡಿ, ಅಲ್ಲು ಬಾರಿ ಶಾರ್ಪ್ ಉಂಟು. ಒಳಗೆ ಆದ್ರೂ ಹೊರಗೆ ಬರಲ್ಲ. ಸೊ ಕಚ್ಚಿದ್ರೆ ಬಾಯಿಗೆ ಸಿಕ್ಕಿದ್ರೆ ಮತ್ತೆ ವಾಪಸ್ ಇಲ್ಲ. ಕಾಂಡಾಯಿ ಇದೆ. ವಾವ್, ಕಾಂಡಾಯಿ ಫಿಶ್. ಇದ್ರಲ್ಲೂ ನೋಡಿ ಎಷ್ಟು ಶಾರ್ಪ್ ಇದೆ, ಎಷ್ಟು ದಪ್ಪ ಇದೆ. ವಾವ್, ಸಾಕಾಗ್ತಿದೆ ಫಿಶ್. ಇದೆ. ಎಷ್ಟು ದಿನ ಹೋಗ್ತೀರಾ ನೀವು ಇದು ಫಿಶಿಂಗ್ ಮಾಡ್ಲಿಕ್ಕೆ ಸಮುದ್ರದಲ್ಲಿ? ಒಂದು 10 ದಿನ ಆಗ್ತದೆ. ಈ ಫಿಶ್ ನೋಡ್ಬೋದು. ವಾವ್, ಫ್ರೆಶ್ ಇದೆ. ಸೊ ಇವರು ಆಲ್ಮೋಸ್ಟ್ 1 ವಾರ ಸಮುದ್ರದಲ್ಲೇ ಇರ್ತಾರೆ. 1 ವಾರ ಸಮುದ್ರದಲ್ಲಿ ಇದ್ದು ಮೀನು ಇಟ್ಕೊಂಡು ಬರ್ತಾರೆ. 1 ವಾರದಿಂದ 10 ದಿನ ಇರ್ತಾರಂತೆ. ಬಾರಿ ಕಷ್ಟ ಇದೆ ಫಿಶ್ ಹಿಡಿಯೋದು, ಅಷ್ಟು ಈಸಿ ಇಲ್ಲ. ಸೊ 10 ದಿನ ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ಹೋಗ್ಬೇಕು. ಸೊ 10 ದಿನ ಆದ್ಮೇಲೆ ಬರ್ತಾರೆ. ಸೊ ಇಲ್ಲಿ ಮಾರ್ನಿಂಗ್ 4:30ಗೆ ಫಿಶ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಬೋಟ್ಸ್ ಎಲ್ಲ ಬಂದು ನಿಂತಿದೆ.
ಅಶ್ವಥ್ ಅವ್ರು ಇದಾರೆ ಇಲ್ಲಿ. ಫುಲ್ ಹ್ಯಾಪಿ ಆಗಿದ್ದಾರೆ, ಫುಲ್ ಎನರ್ಜೆಟಿಕ್ ಇದ್ದಾರೆ. ಥ್ಯಾಂಕ್ ಯು. ನೋಡ್ಬೋದು ರಾಶಿ ರಾಶಿ ಮೀನಿದೆ. ಎಂತ ಮೀನ್ ಅಂತ ಹೇಳಿದ್ರಿ? ತೊಂದೈ. ಓಕೆ, ಇದೊಂದು ಕಾಂಡಾಯಿ ಮೀನಂತೆ, ನನ್ನಷ್ಟು ಉದ್ದ ಇದೆ. ಸಖತ್ ಉದ್ದ ಇದೆ ಕಾಂಡಾಯಿ ಮೀನ್, ನೋಡ್ಬೋದು. ಇವತ್ತು ಒಳ್ಳೆ ಭರ್ಜರಿ ಬೇಟೆ ಆಗಿದೆ ಅನ್ಸುತ್ತೆ, ಒಳ್ಳೆ ಬೇಟೆ ಆಗಿದೆ ಮೀನಿದು. ಸೊ ಡಕ್ಕೆ ಬೋಟ್ ನಿಲ್ಲಿಸುವ ಒಂದು ಜಾಗಕ್ಕೆ ಬಂದಿದೀವಿ ಇಲ್ಲಿ. ನೋಡ್ಬೋದು ಬೋಟ್ಸ್. ಸ್ಕಿಡ್ ಅಂತ ಇದು, ನಾನು ತಿಂತಾ ಇದ್ದೆ, ಅಷ್ಟೊಂದು ಗೊತ್ತಿರ್ಲಿಲ್ಲ. ಬೊಂಡಾಸ್, ಬೊಂಡಾಸ್. ಇದು ಬೊಂಡಾಸ್ ಮೀನು, ನೋಡ್ಬೋದು. ಇದ್ರ ತಲೆ, ಕಣ್ಣು ನೋಡಿ ಯಾವ ತರ ಇದೆ, ಜ್ಯೂಸಿ ಜ್ಯೂಸಿ ಆಗಿದೆ ಇದು. ಸೊ ಇದು ಬಂದು ಬಂಗುಡೆ, ಬಂಗುಡೆ ಮೀನು. ಇದು ಬಹಳ ಹೆಚ್ಚಾಗಿ ಸಿಗುವಂತ ಮೀನು. ಈ ಮೀನನ್ನು ಬಹಳ ಜನ ಹೆಚ್ಚು ಹೇರಳವಾಗಿ ಬಳಕೆ ಮಾಡ್ತಾರೆ. ಸೊ ಈ ಕಡೆ ನಮ್ಮ ಮ್ಯಾಂಗ್ಳೂರ್ ಕಡೆ ಸಾಮಾನ್ಯವಾಗಿ ಇದನ್ನೇ ಜಾಸ್ತಿ ಬಳಸ್ತಾರೆ. ಇದು ದೊಡ್ಡದಿದೆ, ಕಪ್ಪೆ ಮೀನು ಅಂತ ಹೇಳ್ತಾರಂತೆ. ಸಖತ್ತಾಗಿದೆ. ಬಂಗುಡೆ ರಾಶಿ ರಾಶಿ ಇದೆ. ಸೊ ಇಲ್ಲಿ ಇದಾರೆ, ನಮ್ಗೆ ಖುಷಿ ಖುಷಿ ಆಗಿದ್ದಾರೆ. ಸೊ ಕೈಯಲ್ಲಿ ಒಳ್ಳೆ ವ್ಯಾಪಾರ ಆದಂಗಿದೆ. ಲಕ್ಷ್ಮಿ ಲಕ್ಷ್ಮಿ ಕಡ ಒಳ್ಳೆ ಆಗಿದೆ. ಲಕ್ಷ್ಮಿ ಮತ್ತೆ ಸಾವಿತ್ರಿ ಮಣಿ ಎಲ್ಲ ಇದ್ದಾರೆ. ಸೊ ಈ ಮೀನೆಲ್ಲ ಎಲ್ಲಿ, ಮ್ಯಾಂಗ್ಳೂರ್ ಬಿಟ್ಟು ಬೇರೆ ಎಲ್ಲ ಯಾವ ಕಡೆ ಎಲ್ಲ ಹೋಗುತ್ತೆ? ಮೆಡ್ರಾಸ್, ಕೇರಳ, ಆಂಧ್ರ ಈ ಕಡೆ ಹೋಗುತ್ತೆ. ದುಬೈ ಎಕ್ಸ್ಪೋರ್ಟ್ ಹೋಗುತ್ತೆ. ಸೊ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೇರೆ, ಮತ್ತೆ ಇದೆಲ್ಲ ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರಂತೆ. ಕೇರಳ ಈ ಕಡೆ ಚೆನ್ನೈ, ಇಲ್ಲಿ ನೋಡ್ಬೋದು. ಅಸ್ಸಾಮಿಂದ ಹಿಡಿದು ಆಂಧ್ರದವರು, ತಮಿಳ್ನಾಡವರು ಎಲ್ಲ ಇದಾರೆ, ಒರಿಸ್ಸಾದವರು ಇದಾರೆ. ಸೊ ಇಲ್ಲಿ ನೋಡ್ಬೋದು, ಇದೆಲ್ಲ ಒಂದೊಂದು ಬುಟ್ಟಿ ಅಂತೆ. ಸೊ ಇವತ್ತು ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಬಂಗುಡೆ 50 ರೂಪಾಯಿ ಇದೆ. ಸೊ ಫುಲ್ ಬುಟ್ಟಿ ತಗೊಂಡ್ರೆ ನಿಮ್ಗೆ 50 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಸೊ 1-2 ಕೆಜಿ ಎಲ್ಲ ಕೊಡೋದಿಲ್ಲ, ಬುಟ್ಟಿ ಬುಟ್ಟಿ ತಗೊಂಡ್ರೆ 550 ರುಪೀಸ್ ಅಲ್ಲಿ. ಹೋಲ್ಸೇಲ್ 60 ರೂಪಾಯಿ. ಹೋಲ್ಸೇಲ್ 60 ರುಪೀಸ್ ಅಂತೆ. ಬಂಗುಡೆ ಒಳ್ಳೆ ಕ್ವಾಲಿಟಿ ಇದೆ, ಫ್ರೆಶ್ ಇದೆ. ಇಲ್ಲಿ ಪ್ರಾನ್ಸ್ ಇದೆ. ಫ್ರೆಶ್ ಆಗಿದೆ ಪ್ರಾನ್ಸ್. ಸೊ ಪ್ರಾನ್ಸ್, ಇದು ವೆರೈಟಿ ಮೀನು, ಡಿಸ್ಕೋ ಮೀನು. ಸೊ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಡಿಸ್ಕೋ ಮೀನು. ಸೊ ಇದು ಬೂತಾಯಿ, ಸ್ಯಾರಡಿನ್ ಫಿಶ್ ಅಂತ ಹೇಳ್ತೀವಲ್ಲ, ಇದು ಬಹಳ ಹೆಲ್ತ್ಗೆ ಬಹಳ ಒಳ್ಳೇದು. ಇಲ್ಲೊಂದು ವೆರೈಟಿ ಫಿಶ್ ನಾನು ಯಾವಾಗ್ಲೂ ನೋಡ್ಲಿಲ್ಲ, ಇಲ್ಲಿ ನೋಡ್ಬೋದು. ತಂದು ಫಿಶ್ ಅಂತ ಇದು ಮೆಡ್ರಾಸ್ಗೆ ಹೋಗುತ್ತಂತೆ, ತಂದು ಫಿಶ್. ನೋಡಿದ್ರೆ ಖುಷಿ ಆಗ್ತಾ ಇದೆ ಈ ಫಿಶ್ ನೋಡಿದ್ರೆ. ತಂದು ಫಿಶ್ ಅಂತ. ನಮ್ಮೂರ್ ಕಡೆ ಎಲ್ಲ ಒಂದು ಹೊಸ ನೀರು ಮಳೆ ಬಂದಾಗ ಕಪ್ಪೆ ಎಲ್ಲ ಮೊಟ್ಟೆ ಇರುತ್ತೆ, ಅವಾಗ ಅದು ಮರಿ ಆಗುವಾಗ ಈ ತರ ಇರುತ್ತೆ ಕಪ್ಪೆಗಳದು, ಆ ತರ ಇದೆ ಇದು. ಸೊ ತಂದು ಫಿಶ್ ಅಂತೆ, ಎಸ್ಪೆಷಲಿ ಚೆನ್ನಾಗೆಲ್ಲ ಹೋಗುತ್ತೆ ಅಂತೆ ಚೆನ್ನೈಗೆ. ಈಗ ಮಂಗಳೂರಿನಲ್ಲಿ ಎಲ್ಲ ಬಂಗುಡೆ ಜಾಸ್ತಿ, ಬಂಗುಡೆ ಜಾಸ್ತಿ ಅಂತ. ಮತ್ತೆ ಅದು ಬಿಟ್ರೆ ಮತ್ತೆ ಚಿಲ್ಲರ್ ಮೀನು. ಓಕೆ, 4-5 ಹೆಸರು ಹೇಳ್ಬೋದಾ ಇಲ್ಲಿ ಫೇಮಸ್ ಆಗಿ? ಈಗ ಡಿಸ್ಕೋ, ಮುರ್ಮೀನು, ಮದ್ಮಾನು, ಕೊಂತಿ ಮೀನು. ಓಕೆ, ಇದು ಕಡುವಾಯಿ ಮೀನು ಅಂತೆ, ಸಣ್ಣ ಕಡುವಾಯಿ. 130 ರೂಪಾಯಿ. 130 ರೂಪಾಯಿ. ಇದೆಲ್ಲ ಹೋಲ್ಸೇಲ್ ರೇಟ್, ಹೋಲ್ಸೇಲ್ ರೇಟ್ ಇದು. ಸೊ ಹೊರಗಡೆ ಆದ್ರೆ ಜಾಸ್ತಿ ಇರುತ್ತೆ, ಅದು 150. ಅದು ಇದ್ಯಾವ್ದು ಮೀನು? ಅಡ ಮೀನು ಅಂತೆ, 150 ರುಪೀಸ್ ಕೆಜಿ. ಓಕೆ, ಇದೊಂದು ಬಹಳ ವಿಶೇಷ ಒಂದು ಮೀನಿದೆ, ಸಗದಾಗಿದೆ ನಂಗ್ ಮೀನು. ಇದೆಷ್ಟು ಕೆಜಿ? ಕೆಜಿ ಎಷ್ಟಿದು? ಎಷ್ಟು ಇದೆಷ್ಟು ಕೆಜಿ? ಕೆಜಿ 200. ನಂಗೆ ಮೀನು ಇದ್ರಲ್ಲಿ ಮೀಟ್ ಬಹಳ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ಫ್ರೈ ಮಾಡ್ಲಿಕ್ಕೆ ಬಹಳ ಇತ್ತು. ಮ್ಯಾಂಗ್ಳೂರ್ ಅಂದ್ಮೇಲೆ ಮೀನು ಫ್ರೈ, ಸೊ ಫ್ರೈಗೆ ಸಖತ್ ಇರುತ್ತೆ ಇದು. ಸೊರಕೆ ಮೀನು ಅಂತ ಇದು. ಸಖತ್ ಇದೆ ಸೊರಕೆ ಮೀನು. ಇದು ಬ್ಯಾಟ್ ಮೀನು. ಇದು ಬ್ಯಾಟ್ ಮೀನು, ಸಖತ್ ಆಗಿದೆ.
ನೋಡ್ಬೋದು. ವಾ, ಕೈ ಇಟ್ಕೊಂಡಷ್ಟು ದಪ್ಪ ಇದೆ. ಬಹಳ ಖುಷಿ ಆಗುತ್ತೆ ಇವ್ ನೋಡುವಾಗ. ಕಣ್ಣು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಬಟ್ ಸಿಡಿ ಮೀನು. ಹಾ, ನೋಡ್ಬೋದು ಸಿಡಿ ಮೀನು ಅಂತ ಇದು. ಸಿಡಿ ಮೀನು. ಇದ್ಯಾವ ಫಿಶ್ ಅದು? ಇದು ಮಲ್ಲಾಸ್ ಫಿಶ್ ಅಂತ ಇದು. ವಾವ್, ಇದು ಮಾತ್ರ ನನಗೆ ಬಹಳ ಲೈಕ್ ಆಯ್ತು. ಈ ಫಿಶ್ ಬಹಳ, ಇದ್ರ ಹೆಸರು ಏನ್ ಸರ್? ಪನಕೂರಿ ಅಂತ ಹೇಳ್ತಾರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ವಾ, ಇದೊಂಥರ ಸ್ನೇಕ್ ತರ ಇದೆ ಅಪ್ಪ. ವಾ, Angel fish. ವಾ, ಇದು ಅಂಜಲ್ ಫಿಶ್. ಕಿಂಗ್ ಫಿಶ್ ಅಂತ ಏನ್ ಹೇಳ್ತೀವಲ್ಲ, ಇದು ಅಂಜಲ್ ಫಿಶ್. ತೊಂದೆ ಮೀನ್ ಅಂತ ಹೇಳ್ತಾರೆ. ತೊಂದೆ ಮೀನು. ಇದು ಗ್ಲಾತಿ. ಇದ್ಯಾವ್ದು? ಅದು ಗ್ಲಾತಿ. ಇದು ಕಾರ್ಗಿಲ್ ಮೀನ್ ಅಂತೆ. ಎಕ್ದಮ್ ಬ್ಲಾಕ್ ಇದೆ. ವಾ, ಬಹಳ ಇಷ್ಟ ಆಯ್ತು ನನಗೆ. ನೋಡ್ಬೋದು. ಇದು ಡಿಸ್ಕೋ ಮೀನು. ಡಿಸ್ಕೋ ಮೀನು ಬಹಳ ಕಲರ್ ಇದೆ, ಕಲರ್ಫುಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಬೋಟ್ ಇಂದ ಎಲ್ಲ ಅನ್ಲೋಡ್ ಮಾಡ್ತಾ ಇದಾರೆ. ಬಂಗುಡೆ ಉರ್ಮೀನ್ ಅಂತ ಇದು. ನೋಡ್ಬೋದು. ವಾವ್, ಮಸ್ತ್ ಇದೆ ಉರ್ಮೀನು. ಎಂತ ಹೇಳ್ತಾರೆ? ಪಾಂಬಲ್ ಫಿಶ್ ಅಂತ. ಇದು ಹಾವ್ ತರನೇ ಇದೆ. ಇದು ಅಷ್ಟೊಂದು ಉದ್ದ ಇದೆ. ಅಷ್ಟು ಉದ್ದ ಇದೆ. ಸೊ ಮಂಗಳೂರಕ್ಕೆ ಫುಲ್ ಹೌಸ್ಫುಲ್ ಇರುತ್ತೆ. ಯಾವ ನಿಮ್ದು? ಸೇಲಂ ಇಂದ ಕೂಡ ಜನ ಇದ್ದಾರೆ ಇಲ್ಲಿ. ಸೊ ಸೇಲಂ, ತಮಿಳ್ನಾಡು, ಕೇರಳ ಎಲ್ಲ ಕಡೆಯಿಂದ ಇದ್ದಾರೆ. ಫುಲ್ ಫಿಶ್ ಇದೆ ಈ ಕಡೆ. ಇದು ಎಷ್ಟಿದೆ ಕೆಜಿ ಇದು? ಓ, ಸಿಗೋದಿಲ್ಲ, ಕಮ್ಮಿನಾ ಸಿಗೋದು? ಸೊ 900 ರೂಪಾಯಿ ಇದೆ. ಕಾಸ್ಟ್ಲಿ ಎಷ್ಟು ಅಂದ್ರೆ ಇದೆ ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. ಸಕ ಟೇಸ್ಟ್ ಇರುತ್ತೆ, ಬಟ್ ಕಾಸ್ಟ್ಲಿ ಎಷ್ಟಿದೆ? ಮೆಕ್ಮ್ಯಾನ್ ಅಂತ. ಸೊ ಇದು ಸಿಗೋದು ಕಮ್ಮಿ, ಬಟ್ ಮಾರ್ಕೆಟ್ ಅಲ್ಲಿ ಹೈಲಿ ಡಿಮ್ಯಾಂಡ್ ಇದೆ, ಮತ್ತೆ ಕಾಸ್ಟ್ಲಿ ಇದೆ, ಟೇಸ್ಟ್ ಇರುತ್ತೆ. ಅದಾದ್ಮೇಲೆ ನಮ್ದು ಕಿಂಗ್ ಫಿಶ್ ಅಂತಲೇ ಕರಿತೀವಿ. ಇದು ಕಿಂಗ್ ಫಿಶ್. ದೊಡ್ಡ ಫಿಶ್ ಇದು, ಟೂನಾ ಫಿಶ್. ಆಲ್ಮೋಸ್ಟ್ 2-3 kg ಬರುತ್ತೆ. ವಾವ್, ಈ ಮೀನಂತೂ ಸಖತ್ತಾಗಿದೆ. ಏನಂತ? ಸೊರಕೆ ಮೀನ್ ಇದು. ಬಾಂಬರ್ಸ್ ಅಂತ ಹೇಳ್ತೀವಲ್ಲ, US ಬಾಂಬರ್ಸ್ ಎಲ್ಲ ಹೆಂಗೆ ಡಿಸೈನ್ ಇದೆ ಹಂಗೆ ಇದೆ ಸೊರಕೆ ಮೀನು. ಇದ್ರ ಬಾಯಿ ನೋಡ್ಬೋದು ಇದು. ವಾವ್, ಬಹಳ ದೊಡ್ಡದಿದೆ ಸೊರಕೆ ಮೀನು. ಮಾಡ ಫಿಶ್ ಅಂತೆ. ಒಂದೊಂದು 5-6 kg ಬರುತ್ತೆ. ಎಷ್ಟು ದೊಡ್ಡದಾಗಿದೆ. ವಾ, ಇದು ಮಾತ್ರ ಬಹಳ ದೊಡ್ಡ ಫಿಶ್. ಆಲ್ಮೋಸ್ಟ್ 10-15 kg ಇದೆ. ನೋಡ್ಬೋದು ಬಾಯಿನ ಎಷ್ಟು ದೊಡ್ಡದಾಗಿದೆ ಅಂತ. ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ತಿಂದ್ಬಿಡುತ್ತೆ, ಅಷ್ಟಿದೆ ಇದು. ತಿನ್ನೋದಿಲ್ಲ. ಮೆಲ್ಗು ಫಿಶ್ ಅಂತೆ. ಹೆಸರೇ ಗೊತ್ತಿಲ್ಲ ನನಗೆ. ನೋಡ್ಬೋದು ಎಷ್ಟು ದೊಡ್ಡದಿದೆ ಅದ್ರದ್ದು. ವಾವ್, ನೋಡ್ಬೋದು ಫಿನ್ಸ್. ನೋಡ್ಬೋದು ಹೆಂಗಿದೆ ಫಿನ್ಸ್ ಅಂತ. ಈಗ ಬಂದದ ನೋಡಿ, ಇವಾಗ ತಾನೇ ಬಂದಿದೆ. ಫ್ರೆಶ್ ಇದೆ ಇದು. ವೈಟ್ ಪಾಂಪ್ಲೆಟ್ ಬಹಳ ಫ್ರೆಶ್ ಇದೆ. 1250 ರೂಪಾಯಿ ಅಂತ ಕೆಜಿ. ಜಸ್ಟ್ ಇವಾಗ ತಾನೇ ಬಂದಿದೆ. ನೋಡ್ಬೋದು ಎಷ್ಟು ಫ್ರೆಶ್ ಇದೆ ಅಂತ ಪಾಂಪ್ಲೆಟ್. ಇವನ್ ನಂದು ಫೇವರೇಟ್ ಪಾಂಪ್ಲೆಟ್. ಮತ್ತೆ ನೆಕ್ಸ್ಟ್ ಕಿಂಗ್ ಫಿಶ್ ಅಂಜಲ್ ಅಂತ. ಫಿಶಿಂಗ್ ದೋಣಿ ಎಲ್ಲ ಬರ್ತದೆ. ನಾವು ಫ್ರೆಶ್ ಓಕೆ. ಸೊ ನೀವು ಬೋಟ್ ಇಂದ ಫಿಶ್ ತಗೊಂಡು ಮತ್ತೆ ನೀವು ಮಾಡೋದು ಅಲ್ಲಿ ನಿಮಗೆ ಹೋಲ್ಸೇಲ್ ಗೆ ತಗೊಂಡು ಇಲ್ಲಿ ಮತ್ತೆ ನಮ್ಮ 10-20 ರೂಪಾಯಿ ವ್ಯಾಪಾರ ಮಾಡೋದು. ಹೋಲ್ಸೇಲ್. ನಾವು ಇವಾಗ ಬೋಟ್ ಮೇಲೆ ಇದ್ದೀವಿ. ಸೊ ಈ ತರ ಇರುತ್ತೆ ಬೋಟ್ ಒಳಗಡೆ ಫಿಶ್ ಎಲ್ಲ ನೋಡ್ಬೋದು. ಸೊ ಆಲ್ಮೋಸ್ಟ್ 1 ವಾರ ಹೋಗ್ತಾರೆ. ಸೊ ಬೋಟ್ ಒಳಗಡೆ ಈ ತರ ಫಿಶ್ ಇರುತ್ತೆ. 1 ವಾರ ಇವರು ಸಮುದ್ರದಲ್ಲೇ ಹೋಗಿ ಬೋಟಿಂಗ್ ಫಿಶಿಂಗ್ ಮಾಡಿ, ಸೊ 1 ವಾರ ಆದ್ಮೇಲೆ ಡಕ್ಕೆಗೆ ಬರ್ತಾರೆ.
ಡಕ್ಕೆಗೆ ಬಂದು ಫುಲ್ ಇಲ್ಲಿ ಖಾಲಿ ಮಾಡಿ ಸೊ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ, ನೋಡ್ಬೋದು. ಕಪ್ಪ ಮೀನು ಇದು. ಯಾವ ಊರು ನಿಮ್ದು? ಹ? ಆಂಧ್ರದವರು, ತಮಿಳ್ನಾಡು, ಕೇರಳೈಟ್ಸ್ ಎಲ್ಲ ಬಂದು ಫಿಶಿಂಗ್ ಮಾಡ್ತಾರೆ. ಬಾದಾಮಿಯವರು ಇದ್ದಾರೆ, ನಮ್ಮ ಬಾದಾಮಿಯವರು ಇದ್ದಾರೆ, ಆಂಧ್ರದವರೇ ಅಲ್ಲ ಅವರು, ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೀನು ಖಾಲಿ ಆಗಿದೆ, ಹಾ ಹಾ, ಡ್ಯಾಮೇಜ್ ಮೀನು ಮಾತ್ರ ಇದೆ. ಅದೆಲ್ಲಿಗೆ ಹೋಗುತ್ತೆ? ಅಲ್ಲಿ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಫಿಶ್ ಇದಕ್ಕೆ ಹೋಗುತ್ತಲ್ಲ. ಸೊ ಒಳ್ಳೆ ಮೀನೆಲ್ಲ ಖಾಲಿ ಆಗಿದೆ ಅಂತೆ. ಈ ಸ್ವಲ್ಪ ಡ್ಯಾಮೇಜ್ ಇರೋ ಮೀನು ಅದೆಲ್ಲ ಫಿಶ್ ಫ್ಯಾಕ್ಟ್ರಿಗೆ ಹೋಗುತ್ತೆ, ಫಿಶ್ ಆಯಿಲ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ. ಸೊ ಇವರು ಮೀನು ಅನ್ಲೋಡಿಂಗ್ ಮಾಡಕ್ಕೆ ಬರೋರು. ಸೊ ಬೋಟ್ ಎಲ್ಲ ಆಲ್ಮೋಸ್ಟ್ ಒಂದು ವಾರ ಒಳಗಡೆ ಸಮುದ್ರದಲ್ಲಿ ಇರುತ್ತೆ. ಅವರೆಲ್ಲ ಹೋಗುರ ನೋಡ್ಬೋದು. ಬೋಟ್ ಸ್ವಲ್ಪ ತೋರಿಸ್ತೀನಿ, ಅವ್ರ ಪಾಪ ಜೀವನ ಹೆಂಗಿರುತ್ತೆ ಅಂತ. ಒಂದು ವಾರ ಸಮುದ್ರದಲ್ಲಿ ಇರ್ಬೇಕು. ಸೊ ಒಂದು ವಾರ ಸಮುದ್ರದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಬೇಕಾಗಿರುವ ಅಡಿಗೆ ಸಾಮಾನು ಸೊ ಎಲ್ಲ ಇರುತ್ತೆ. ನಮ್ಮ ಇದು ಬೋಟ್ ಒಳಗಡೆಗೆ ಹೋಗುವ. ಬೋಟ್ ಒಳಗಡೆ ಇದ್ದೀವಿ, ತೆಗಿಬೋದಲ್ಲ. ಸೊ ಬೋಟ್ ಒಳಗಡೆ ನಮ್ಮ ಡ್ರೈವರ್ ಕ್ಯಾಪ್ಟನ್ ಇಲ್ಲೇ ಇರ್ತಾರೆ, ನೋಡ್ಬೋದು. ಅವರು ಅಡಿಗೆ ಮಾಡ್ಕೊಳ್ಳೋದು, ಸ್ಟವ್ ಎಲ್ಲ ಇದೆ, ಅಡಿಗೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಇಂಜಿನ್ ಏರಿಯಾ. ಇದೆಲ್ಲ ಫಿಶ್ ಹಿಡಿಯೋ ಬಲೆ. ಇದು ಸ್ಮಾಲ್ ಕ್ರೇನ್ ಇದೆ ನೋಡಿ. ಇವರು ಆಂಧ್ರದವರು. ಸೊ ಆಗಸ್ಟ್ ಅಲ್ಲಿ ಬರ್ತಾರಂತೆ, ಜನವರಿ ತನಕ ಫಿಶಿಂಗ್ ಮಾಡಿ 3 ತಿಂಗಳು ಹೋಗ್ತಾರಂತೆ. ಅಂದ್ರೆ ಎಷ್ಟು ಡಿಮ್ಯಾಂಡ್ ಇದೆ ವರ್ಕರ್ಗೆ ಅಂತ. ಸೊ ಇಲ್ಲಿ ವರ್ಕರ್ಸ್ ಯಾರು ಸಿಗೋದಿಲ್ಲ, ಮೋಸ್ಟ್ಲಿ ಆಂಧ್ರ, ತಮಿಳ್ನಾಡು, ಕೇರಳ ಇವರೇ ಇದ್ದಾರೆ. ಬಹಳ ಆಶ್ಚರ್ಯ ಅಂತು ನನಗೆ, ಅಂದ್ರೆ ನಮ್ಮ ಮ್ಯಾಂಗ್ಳೂರಿಯನ್ಸ್ ಇಲ್ಲಿ ಮ್ಯಾನ್ ಪವರ್ ಇರುವುದೇ ಕಮ್ಮಿ. ಸೊ ಹಾಗಾಗಿ ಎಲ್ಲ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ. ಮತ್ತು ಅದರಲ್ಲೂ ನಮ್ಮ ನಾರ್ತ್ ಕರ್ನಾಟಕದವರು ಮಹಿಳೆಯರು ಎಲ್ಲ ನೋಡ್ಬೋದು ಇಲ್ಲಿ. ನೋಡಿ 2 ತಿಂಗಳ ರಜೆ ಇರುತ್ತಂತೆ ಡಕ್ಕೆಗೆ, ಯಾಕಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಮೀನೆಲ್ಲ ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕಂತ ಹೇಳ್ಬಿಟ್ಟು, ಮತ್ತೆ ಮಳೆ ಬೇರೆ ಇರುತ್ತೆ. ಸೊ ಆ ಟೈಮಲ್ಲಿ ಫಿಶಿಂಗ್ ಎಲ್ಲ ಡಕ್ಕೆ ಎಲ್ಲ ಬಂದಿರುತ್ತೆ. ಮತ್ತೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1ನೇ ತಾರೀಕಿಂದ ಡಕ್ಕೆ ಸ್ಟಾರ್ಟ್ ಆಗುತ್ತೆ, ಫಿಶಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮಂಗಳೂರು ಡಕ್ಕೆ ಬಹಳ ದೊಡ್ಡದು. ಸೊ ಬಹಳ ಪುರಾತನ. ಸೊ 106 ವರ್ಷಗಳಿಂದ ಇದೆ ಡಕ್ಕೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಮೀನಿನ ಬಂದರು ಅಂತ ಹೇಳ್ಬೋದು. ಇಲ್ಲಿಂದ ಮೀನು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ದೇಶಗಳು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಮ್ಯಾಂಗ್ಳೂರ್ ಹತ್ರ ಕೆಲವು ಮಿಲ್ಸ್ ಎಲ್ಲ ಇದೆ, ಫಿಶ್ ಮಿಲ್ಸ್. ಅಲ್ಲೆಲ್ಲ ಫಿಶ್ ಆಯಿಲ್ ಎಲ್ಲ ತೆಗಿತಾರೆ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.